ಇಡ್ಲಿ ಕೂಡ ಆರೋಗ್ಯಕ್ಕೆ ಮಾರಕ, ಅದರಲ್ಲೂ ಕೂಡ ಕ್ಯಾನ್ಸರ್ ಬರುವಂತ ಅಂಶ ಪತ್ತೆಯಾಗಿದೆ ಅಂತ ಯಾವಾಗ ಆರೋಗ್ಯ ಇಲಾಖೆ ಹೇಳ್ತೋ, ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಆಗ ಹೋಟೆಲ್ಗಳಲ್ಲಿ ಗ್ರಾಹಕರು ಇಡ್ಲಿ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರಂತೆ. ಇಡ್ಲಿ ತಿನ್ನೋದು ಸೇಫ್ ಅಲ್ಲ ಅಂತ ಅಲ್ಲ, ಇಡ್ಲಿ ಮಾಡುವಾಗ ಅನುಸರಿಸುವಂತಹ ವಿಧಾನಗಳು ಸರಿಯಾಗಿರಬೇಕು ಅನ್ನುವಂತಹ ಅಂಶ. ಆದ್ರೆ ಗ್ರಾಹಕರು ಮಾತ್ರ ಆತಂಕದಲ್ಲಿದ್ದಾರೆ. ಹಾಗಾಗಿ ಇಡ್ಲಿ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರಂತೆ. ಹೋಟೆಲ್ಗಳಲ್ಲಿ ಇಡ್ಲಿ ಆರ್ಡರ್ ಕಡಿಮೆಯಾಗಿದೆಯಾ? ಹೋಟೆಲ್ಗಳಲ್ಲೂ ಕೂಡ ಇಡ್ಲಿ ಬ್ಯಾನ್ ಬಿಸಿ ತಟ್ತಾ ರಿಪಬ್ಲಿಕಾಣದಲ್ಲಿ ಹೋಟೆಲ್ಗಳ ರಿಯಾಲಿಟಿ ಚೆಕ್. ಆರೋಗ್ಯ ಇಲಾಖೆ ಆದೇಶದ ಬಳಿಕ ಗ್ರಾಹಕರು ಎಚ್ಚೆತ್ತುಕೊಂಡಿದ್ದಾರೆ. ಇಡ್ಲಿ ಹೇಗೆ ತಯಾರು ಮಾಡ್ತೀರಾ ಅಂತ ಮಾಲೀಕರಿಗೆ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರಂತೆ. ಎಕ್ಸಾಕ್ಟ್ಲಿ ಇದು ಕರೆಕ್ಟ್. ಹೇಗೆ ನೀವು ವಿಧಾನಗಳನ್ನ ಅನುಸರಿಸ್ತೀರಿ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು ತಪ್ಪಲ್ಲ. ಕೆಲ ಪ್ರತಿಷ್ಠಿತ ದರ್ಶನಗಳಲ್ಲೂ ಕೂಡ, ಅಂದ್ರೆ ದರ್ಶಿನಿಗಳಲ್ಲೂ ಕೂಡ ಇಡ್ಲಿಗೆ ಡಿಮ್ಯಾಂಡ್ ಇದೆ. ಹಾಗಾಗಿ ಯಾವ ರೀತಿ ಪ್ರೋಸೆಸ್ ಅನ್ನ ನೀವು ಅನುಸರಿಸ್ತೀರಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಗ್ರಾಹಕರು ಮಾಲೀಕರಿಗೆ ಪ್ರಶ್ನೆ ಮಾಡ್ತಿದ್ದಾರಂತೆ. ಬರೀ ರೋಡ್ ಸೈಡ್ ಮಾತ್ರ ಅಲ್ಲ, ಬಹುತೇಕ ದರ್ಶಿನಿಗಳಲ್ಲೂ ಕೂಡ ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಕವರನ್ನ ಬಳಕೆ ಮಾಡ್ತಿದ್ದಾರೆ. ಇದು ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂತಹ ವರದಿ ಇತ್ತು. ಹಾಗಾಗಿ ಗ್ರಾಹಕರು ಎಲ್ಲಾ ರೀತಿಯಲ್ಲೂ ಕೂಡ ಎಚ್ಚೆತ್ತುಕೊಂಡು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ಲಾಸ್ಟಿಕ್ ಅದರಿಂದ ಹೆಚ್ಚಿನ ಸ್ಟ್ಯಾಂಡರ್ಡ್ ಹೋಟೆಲ್ಗಳಿಗೆ ಏನೂ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಉಪಯೋಗಿಸ್ತಿರೋದು ಯಾರು? ಮುಖ್ಯವಾಗಿ ಒಂದೇ ಸಣ್ಣ ಸಣ್ಣ ಹೋಟ್ಲ್ ಅವರು ಇವರು ಉಪಯೋಗಿಸ್ತಾ ಇರೋದು. ಸ್ಟ್ಯಾಂಡರ್ಡ್ ಹೋಟ್ಲ್ ಅವ್ರು ನನಗೆ ತಿಳಿದಂಗೆ ಹೆಚ್ಚಿನವರು ಬಟ್ಟೆಲ್ಲೇ ಇದ್ದಾರೆ, ಅವ್ರು ಯಾವತ್ತೂ ಪ್ಲಾಸ್ಟಿಕ್ಗೆ ಹೋಗಿಲ್ಲ. ಅದರಿಂದ ಡಿಮಾಂಡ್ ಏನು ಎಫೆಕ್ಟ್ ಆಗಲ್ಲ. ಹೈಜೀನ್ ಆಸ್ಪೆಕ್ಟ್ ಅಲ್ಲಿ ನಾವು ಗವರ್ಮೆಂಟ್ ಜೊತೆಲಿ ಇದ್ದೀವಿ. ಯಾಕೆಂದ್ರೆ ಅದು ಪ್ಲಾಸ್ಟಿಕ್ ಇಂದ ಹಾನಿಕರವಾದ್ದು, ಉಪಯೋಗಿಸಬಾರ್ದು. ಅದೆಲ್ಲಾದ್ರೂ ಇದ್ರೆ ಗವರ್ಮೆಂಟ್ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ನಾವು ಅವ್ರ ಜೊತೆಲಿ ಇದ್ದೀವಿ ಇದ್ರ ಬಗ್ಗೆ. ಅಲ್ಲಾಗಿ ಜನರು ಏನ್ ಮಾಡ್ತಾರೆ, ಅವೇರ್ನೆಸ್ ಬರುತ್ತೆ ಅವ್ರಿಗೆ. ಅವ್ರು ಹೋಗಿ ಈಗ ಅವರೇ ನೋಡಕ್ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗಲ್ಲ ಅಷ್ಟೇ. ಸೊ ಜನರು ಇದನ್ನ ಸ್ವಲ್ಪ ಕಂಡುಬಿಟ್ಟು ಎಲ್ಲಾದ್ರೂ ಆತರ ಮಾಡ್ತಿದ್ ಕಡೆ ಸ್ವಲ್ಪ ಅವಾಯ್ಡ್ ಮಾಡೋದು, ಏನಾದ್ರು ಮಾಡಿದ್ರೆ ಅವಾಗಲೇ ಅವ್ರು ಸರಿ ಮಾಡ್ಕೊಂತಾರೆ. ವ್ಯಾಪಾರಸ್ಥರು ಅವರೇ ತಾನಾಗೆ ಸರಿ ಮಾಡ್ಕೊಂತಾರೆ. ಈ ಪ್ಲಾಸ್ಟಿಕ್ ಹಾನಿಕಾರ ಖಂಡಿತ ನಿಲ್ಲಿಸಬೇಕಾದ್ರೆ ಹೆಚ್ಚಿನ ಈಗ ನಮ್ಮಂತ ಹೋಟ್ಲಲ್ಲಿ ಖಂಡಿತ ಇಲ್ಲ. ಯಾಕಂದ್ರೆ ಮುಂಚಿಂದನೂ ಗೊತ್ತು. ಅಂಡ್ ಹೆಚ್ಚಿನ ದೊಡ್ಡ ಹೋಟೆಲ್, ಪ್ರತಿಷ್ಠಿತ ಹೋಟ್ಲು ಯಾರೂ ಪ್ಲಾಸ್ಟಿಕ್ ಉಪಯೋಗಿಸ್ತಾನೆ ಇಲ್ಲ. ಬಟ್ ಸರ್ಕಾರ ಈ ರೀತಿ ಇವಾಗ ಇದನ್ನ ಮಾಡಿರೋದ್ರಿಂದ ಐ ಥಿಂಕ್ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಅರಿವು ಚೆನ್ನಾಗಿ ಮೂಡಿದೆ. ಅವೇರ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಹೋಟೆಲ್ ಒಂದೇ ಅಲ್ಲ, ನಾನು ಹೇಳೋದು ಹೆಚ್ಚಿನ ಈ ಕ್ಯಾಟರಿಂಗ್ ಅವರಾಗ್ಲಿ, ಇವಾಗ ಮದುವೆ ಸಮಾರಂಭಗಳಲ್ಲಿ ಮದುವೆ ಎಷ್ಟು ಜೋರಾಗಿ ಮಾಡ್ತಾರೆ, ಅದೇ ಆ ಕ್ಯಾಟರಿಂಗ್ ಅವರು ಅದು ಅದೇ ರೀತಿ ಪ್ಲಾಸ್ಟಿಕ್ ಉಪಯೋಗಿಸ್ದಿರ ಮಾಡ್ತಾರ ಅನ್ನೋದು ಈಗ ಜನರಲ್ಲೇ ಅವೇರ್ನೆಸ್ ಬಂದಿದೆ. ಸೊ ಅಲ್ಲಿ ಊಟ ತಿಂಡಿ ಕ್ಯೂ ನಿಂತಾಗ ಫಸ್ಟ್ ಅವನ್ನೇ ಕೇಳ್ತಾರೆ, ಇಡ್ಲಿ ಹೆಂಗಪ್ಪ ಮಾಡ್ತಾ ಇದೀರಾ, ಇಲ್ಲ ಒಳಗೋಗಿ ನೋಡ್ತಾರೆ. ಹೋಟೆಲ್ ಅಂದ್ರೆ ಈಗ ಹೆಚ್ಚಿನ ಹೋಟೆಲ್ ಓಪನ್ ಕಿಚನ್ ಇದೆ, ಸೊ ಕಾಣಿಸುತ್ತೆ. ಸೊ ಆ ತರ ಉಪಯೋಗಿಸೋದು ನೋಡಿದ್ರೆ ಒಂದು ಜನರೇ ಅದ್ರ ಬಗ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ, ಇಲ್ಲ ಅಲ್ಲಿ ಹೋಗೋದು ನಿಲ್ಲಿಸ್ತಾರೆ. ಇಡ್ಲಿ ಕೂಡ ಆರೋಗ್ಯಕ್ಕೆ ಮಾರಕ, ಅದರಲ್ಲೂ ಕೂಡ ಕ್ಯಾನ್ಸರ್ ಬರುವಂತ ಅಂಶ ಪತ್ತೆಯಾಗಿದೆ ಅಂತ ಯಾವಾಗ ಆರೋಗ್ಯ ಇಲಾಖೆ ಹೇಳ್ತೋ, ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಆಗ ಹೋಟೆಲ್ಗಳಲ್ಲಿ ಗ್ರಾಹಕರು ಇಡ್ಲಿ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರಂತೆ. ಇಡ್ಲಿ ತಿನ್ನೋದು ಸೇಫ್ ಅಲ್ಲ ಅಂತ ಅಲ್ಲ, ಇಡ್ಲಿ ಮಾಡುವಾಗ ಅನುಸರಿಸುವಂತಹ ವಿಧಾನಗಳು ಸರಿಯಾಗಿರಬೇಕು ಅನ್ನುವಂತಹ ಅಂಶ. ಆದ್ರೆ ಗ್ರಾಹಕರು ಮಾತ್ರ ಆತಂಕದಲ್ಲಿದ್ದಾರೆ. ಹಾಗಾಗಿ ಇಡ್ಲಿ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರಂತೆ. ಹೋಟೆಲ್ಗಳಲ್ಲಿ ಇಡ್ಲಿ ಆರ್ಡರ್ ಕಡಿಮೆಯಾಗಿದೆಯಾ? ಹೋಟೆಲ್ಗಳಲ್ಲೂ ಕೂಡ ಇಡ್ಲಿ ಬ್ಯಾನ್ ಬಿಸಿ ತಟ್ತಾ ರಿಪಬ್ಲಿಕಾಣದಲ್ಲಿ ಹೋಟೆಲ್ಗಳ ರಿಯಾಲಿಟಿ ಚೆಕ್. ಆರೋಗ್ಯ ಇಲಾಖೆ ಆದೇಶದ ಬಳಿಕ ಗ್ರಾಹಕರು ಎಚ್ಚೆತ್ತುಕೊಂಡಿದ್ದಾರೆ. ಇಡ್ಲಿ ಹೇಗೆ ತಯಾರು ಮಾಡ್ತೀರಾ ಅಂತ ಮಾಲೀಕರಿಗೆ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರಂತೆ. ಎಕ್ಸಾಕ್ಟ್ಲಿ ಇದು ಕರೆಕ್ಟ್. ಹೇಗೆ ನೀವು ವಿಧಾನಗಳನ್ನ ಅನುಸರಿಸ್ತೀರಿ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು ತಪ್ಪಲ್ಲ. ಕೆಲ ಪ್ರತಿಷ್ಠಿತ ದರ್ಶನಗಳಲ್ಲೂ ಕೂಡ, ಅಂದ್ರೆ ದರ್ಶಿನಿಗಳಲ್ಲೂ ಕೂಡ ಇಡ್ಲಿಗೆ ಡಿಮ್ಯಾಂಡ್ ಇದೆ. ಹಾಗಾಗಿ ಯಾವ ರೀತಿ ಪ್ರೋಸೆಸ್ ಅನ್ನ ನೀವು ಅನುಸರಿಸ್ತೀರಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಗ್ರಾಹಕರು ಮಾಲೀಕರಿಗೆ ಪ್ರಶ್ನೆ ಮಾಡ್ತಿದ್ದಾರಂತೆ. ಬರೀ ರೋಡ್ ಸೈಡ್ ಮಾತ್ರ ಅಲ್ಲ, ಬಹುತೇಕ ದರ್ಶಿನಿಗಳಲ್ಲೂ ಕೂಡ ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಕವರನ್ನ ಬಳಕೆ ಮಾಡ್ತಿದ್ದಾರೆ. ಇದು ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂತಹ ವರದಿ ಇತ್ತು. ಹಾಗಾಗಿ ಗ್ರಾಹಕರು ಎಲ್ಲಾ ರೀತಿಯಲ್ಲೂ ಕೂಡ ಎಚ್ಚೆತ್ತುಕೊಂಡು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ಲಾಸ್ಟಿಕ್ ಅದರಿಂದ ಹೆಚ್ಚಿನ ಸ್ಟ್ಯಾಂಡರ್ಡ್ ಹೋಟೆಲ್ಗಳಿಗೆ ಏನೂ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಉಪಯೋಗಿಸ್ತಿರೋದು ಯಾರು? ಮುಖ್ಯವಾಗಿ ಒಂದೇ ಸಣ್ಣ ಸಣ್ಣ ಹೋಟ್ಲ್ ಅವರು ಇವರು ಉಪಯೋಗಿಸ್ತಾ ಇರೋದು. ಸ್ಟ್ಯಾಂಡರ್ಡ್ ಹೋಟ್ಲ್ ಅವ್ರು ನನಗೆ ತಿಳಿದಂಗೆ ಹೆಚ್ಚಿನವರು ಬಟ್ಟೆಲ್ಲೇ ಇದ್ದಾರೆ, ಅವ್ರು ಯಾವತ್ತೂ ಪ್ಲಾಸ್ಟಿಕ್ಗೆ ಹೋಗಿಲ್ಲ. ಅದರಿಂದ ಡಿಮಾಂಡ್ ಏನು ಎಫೆಕ್ಟ್ ಆಗಲ್ಲ. ಹೈಜೀನ್ ಆಸ್ಪೆಕ್ಟ್ ಅಲ್ಲಿ ನಾವು ಗವರ್ಮೆಂಟ್ ಜೊತೆಲಿ ಇದ್ದೀವಿ. ಯಾಕೆಂದ್ರೆ ಅದು ಪ್ಲಾಸ್ಟಿಕ್ ಇಂದ ಹಾನಿಕರವಾದ್ದು, ಉಪಯೋಗಿಸಬಾರ್ದು. ಅದೆಲ್ಲಾದ್ರೂ ಇದ್ರೆ ಗವರ್ಮೆಂಟ್ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ನಾವು ಅವ್ರ ಜೊತೆಲಿ ಇದ್ದೀವಿ ಇದ್ರ ಬಗ್ಗೆ. ಅಲ್ಲಾಗಿ ಜನರು ಏನ್ ಮಾಡ್ತಾರೆ, ಅವೇರ್ನೆಸ್ ಬರುತ್ತೆ ಅವ್ರಿಗೆ. ಅವ್ರು ಹೋಗಿ ಈಗ ಅವರೇ ನೋಡಕ್ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗಲ್ಲ ಅಷ್ಟೇ.
ಸೊ ಜನರು ಇದನ್ನ ಸ್ವಲ್ಪ ಕಂಡುಬಿಟ್ಟು ಎಲ್ಲಾದ್ರೂ ಆತರ ಮಾಡ್ತಿದ್ ಕಡೆ ಸ್ವಲ್ಪ ಅವಾಯ್ಡ್ ಮಾಡೋದು ಏನಾದ್ರು ಮಾಡಿದ್ರೆ ಅವಾಗಲೇ ಅವ್ರು ಸರಿ ಮಾಡ್ಕೊಂತಾರೆ, ವ್ಯಾಪಾರಸ್ಥರು ಅವರೇ ತಾನಾಗೆ ಸರಿ ಮಾಡ್ಕೊಂತಾರೆ. ಈ ಪ್ಲಾಸ್ಟಿಕ್ ಹಾನಿಕಾರ, ಖಂಡಿತ ನಿಲ್ಲಿಸಬೇಕದು. ಈಗ ನಮ್ಮಂತ ಹೋಟ್ಲಲ್ಲಿ ಖಂಡಿತ ಇಲ್ಲ, ಯಾಕಂದ್ರೆ ಮುಂಚಿಂದನೂ ಗೊತ್ತು. ಅಂಡ್ ಹೆಚ್ಚಿನ ದೊಡ್ಡ ಹೋಟೆಲ್, ಪ್ರತಿಷ್ಠಿತ ಹೋಟ್ಲು ಯಾರೂ ಪ್ಲಾಸ್ಟಿಕ್ ಉಪಯೋಗಿಸ್ತಾನೆ ಇಲ್ಲ. ಬಟ್ ಸರ್ಕಾರ ಈ ರೀತಿ ಇವಾಗ ಇದನ್ನ ಮಾಡಿರೋದ್ರಿಂದ ಐ ಥಿಂಕ್ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಅರಿವು ಚೆನ್ನಾಗಿ ಮೂಡಿದೆ. ಅವೇರ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಹೋಟೆಲ್ ಒಂದೇ ಅಲ್ಲ, ನಾನು ಹೇಳೋದು ಹೆಚ್ಚಿನ ಈ ಕ್ಯಾಟರಿಂಗ್ ಅವರಾಗ್ಲಿ, ಇವಾಗ ಮದುವೆ ಸಮಾರಂಭಗಳಲ್ಲಿ ಮದುವೆ ಎಷ್ಟು ಜೋರಾಗಿ ಮಾಡ್ತಾರೆ, ಅದೇ ಆ ಕ್ಯಾಟರಿಂಗ್ ಅವರು ಅದು ಅದೇ ರೀತಿ ಪ್ಲಾಸ್ಟಿಕ್ ಉಪಯೋಗಿಸದಿರ ಮಾಡ್ತಾರ ಅನ್ನೋದು ಈಗ ಜನರಲ್ಲೇ ಅವೇರ್ನೆಸ್ ಬಂದಿದೆ. ಸೊ ಅಲ್ಲಿ ಊಟ ತಿಂಡಿ ಕ್ಯೂ ನಿಂತಾಗ ಫಸ್ಟ್ ಅವನ್ನೇ ಕೇಳ್ತಾರೆ, ಇಡ್ಲಿ ಹೆಂಗಪ್ಪ ಮಾಡ್ತಾ ಇದೀರಾ, ಇಲ್ಲ ಒಳಗೋಗಿ ನೋಡ್ತಾರೆ. ಹೋಟೆಲ್ ಅಂದ್ರೆ ಈಗ ಹೆಚ್ಚಿನ ಹೋಟೆಲ್ ಓಪನ್ ಕಿಚನ್ ಇದೆ, ಸೊ ಕಾಣಿಸುತ್ತೆ. ಸೊ ಆ ತರ ಉಪಯೋಗಿಸೋದು ನೋಡಿದ್ರೆ ಒಂದು ಜನರೇ ಅದ್ರ ಬಗ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ, ಇಲ್ಲ ಅಲ್ಲಿ ಹೋಗೋದು ನಿಲ್ಲಿಸ್ತಾರೆ. ಇಡ್ಲಿ ಕೂಡ ಆರೋಗ್ಯಕ್ಕೆ ಮಾರಕ, ಅದರಲ್ಲೂ ಕೂಡ ಕ್ಯಾನ್ಸರ್ ಬರುವಂತ ಅಂಶ ಪತ್ತೆಯಾಗಿದೆ ಅಂತ ಯಾವಾಗ ಆರೋಗ್ಯ ಇಲಾಖೆ ಹೇಳ್ತೋ, ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಆಗ ಹೋಟೆಲ್ಗಳಲ್ಲಿ ಗ್ರಾಹಕರು ಇಡ್ಲಿ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರಂತೆ. ಇಡ್ಲಿ ತಿನ್ನೋದು ಸೇಫ್ ಅಲ್ಲ ಅಂತ ಅಲ್ಲ, ಇಡ್ಲಿ ಮಾಡುವಾಗ ಅನುಸರಿಸುವಂತಹ ವಿಧಾನಗಳು ಸರಿಯಾಗಿರಬೇಕು ಅನ್ನುವಂತ ಅಂಶ. ಆದ್ರೆ ಗ್ರಾಹಕರು ಮಾತ್ರ ಆತಂಕದಲ್ಲಿದ್ದಾರೆ. ಹಾಗಾಗಿ ಇಡ್ಲಿ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರಂತೆ. ಹೋಟೆಲ್ಗಳಲ್ಲಿ ಇಡ್ಲಿ ಆರ್ಡರ್ ಕಡಿಮೆಯಾಗಿದೆಯಾ? ಹೋಟೆಲ್ಗಳಲ್ಲೂ ಕೂಡ ಇಡ್ಲಿ ಬ್ಯಾನ್ ಬಿಸಿ ತಟ್ಟ. ರಿಪಬ್ಲಿಕಾಣದಲ್ಲಿ ಹೋಟೆಲ್ಗಳ ರಿಯಾಲಿಟಿ ಚೆಕ್. ಆರೋಗ್ಯ ಇಲಾಖೆ ಆದೇಶದ ಬಳಿಕ ಗ್ರಾಹಕರು ಎಚ್ಚೆತ್ತುಕೊಂಡಿದ್ದಾರೆ. ಇಡ್ಲಿ ಹೇಗೆ ತಯಾರು ಮಾಡ್ತೀರಾ ಅಂತ ಮಾಲೀಕರಿಗೆ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರಂತೆ. ಎಕ್ಸಾಕ್ಟ್ಲಿ ಇದು ಕರೆಕ್ಟ್. ಹೇಗೆ ನೀವು ವಿಧಾನಗಳನ್ನ ಅನುಸರಿಸ್ತೀರಿ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು ತಪ್ಪಲ್ಲ. ಕೆಲ ಪ್ರತಿಷ್ಠಿತ ದರ್ಶನಗಳಲ್ಲೂ ಕೂಡ, ಅಂದ್ರೆ ದರ್ಶಿನಿಗಳಲ್ಲೂ ಕೂಡ ಇಡ್ಲಿಗೆ ಡಿಮ್ಯಾಂಡ್ ಇದೆ. ಹಾಗಾಗಿ ಯಾವ ರೀತಿ ಪ್ರೋಸೆಸ್ ಅನ್ನ ನೀವು ಅನುಸರಿಸ್ತೀರಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಗ್ರಾಹಕರು ಮಾಲೀಕರಿಗೆ ಪ್ರಶ್ನೆ ಮಾಡ್ತಿದ್ದಾರಂತೆ. ಬರೀ ರೋಡ್ ಸೈಡ್ ಮಾತ್ರ ಅಲ್ಲ, ಬಹುತೇಕ ದರ್ಶಿನಿಗಳಲ್ಲೂ ಕೂಡ ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಕವರನ್ನ ಬಳಕೆ ಮಾಡ್ತಿದ್ದಾರೆ. ಇದು ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂಥ ವರದಿ ಇತ್ತು. ಹಾಗಾಗಿ ಗ್ರಾಹಕರು ಎಲ್ಲಾ ರೀತಿಯಲ್ಲೂ ಕೂಡ ಎಚ್ಚೆತ್ತುಕೊಂಡು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ಲಾಸ್ಟಿಕ್ ಅದರಿಂದ ಹೆಚ್ಚಿನ ಸ್ಟ್ಯಾಂಡರ್ಡ್ ಹೋಟ್ಲ್ಗಳಿಗೆ ಏನೂ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಉಪಯೋಗಿಸ್ತಿರೋದು ಯಾರು ಮುಖ್ಯವಾಗಿ ಒಂದೇ ಸಣ್ಣ ಸಣ್ಣ ಹೋಟ್ಲವರು ಇವರು ಉಪಯೋಗಿಸ್ತಾ ಇರೋದು. ಸ್ಟ್ಯಾಂಡರ್ಡ್ ಹೋಟ್ಲವ್ರು ನನಗೆ ತಿಳಿದಂಗೆ ಹೆಚ್ಚಿನವರು ಬಟ್ಟೆಲ್ಲೇ ಇದ್ದಾರೆ, ಅವ್ರು ಯಾವತ್ತೂ ಪ್ಲಾಸ್ಟಿಕ್ ಹೋಗಿಲ್ಲ. ಅದರಿಂದ ಡಿಮಾಂಡ್ ಏನು ಎಫೆಕ್ಟ್ ಆಗಲ್ಲ. ಹೈಜೀನ್ ಆಸ್ಪೆಕ್ಟ್ ಅಲ್ಲಿ ನಾವು ಗವರ್ಮೆಂಟ್ ಜೊತೆಲಿ ಇದ್ದೀವಿ. ಯಾಕೆಂದ್ರೆ ಅದು ಪ್ಲಾಸ್ಟಿಕ್ ಇಂದ ಹಾನಿಕರವಾದ್ದು, ಉಪಯೋಗಿಸಬಾರ್ದು. ಅದೆಲ್ಲಾದ್ರೂ ಇದ್ರೆ ಗವರ್ಮೆಂಟ್ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ನಾವು ಅವ್ರ ಜೊತೆಲಿ ಇದ್ದೀವಿ ಇದ್ರ ಬಗ್ಗೆ. ಅಲ್ಲಾಗಿ ಜನರು ಏನ್ ಮಾಡ್ತಾರೆ, ಅವೇರ್ನೆಸ್ ಬರುತ್ತೆ ಅವ್ರಿಗೆ. ಅವ್ರು ಹೋಗಿ ಈಗ ಅವರೇ ನೋಡಕ್ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗಲ್ಲ ಅಷ್ಟೇ. ಸೊ ಜನರು ಇದನ್ನ ಸ್ವಲ್ಪ ಕಂಡುಬಿಟ್ಟು ಎಲ್ಲಾದ್ರೂ ಆತರ ಮಾಡ್ತಿದ್ ಕಡೆ ಸ್ವಲ್ಪ ಅವಾಯ್ಡ್ ಮಾಡೋದು ಏನಾದ್ರು ಮಾಡಿದ್ರೆ ಅವಾಗಲೇ ಅವ್ರು ಸರಿ ಮಾಡ್ಕೊಂತಾರೆ, ವ್ಯಾಪಾರಸ್ಥರು ಅವರೇ ತಾನಾಗೆ ಸರಿ ಮಾಡ್ಕೊಂತಾರೆ. ಈ ಪ್ಲಾಸ್ಟಿಕ್ ಹಾನಿಕಾರ, ಖಂಡಿತ ನಿಲ್ಲಿಸಬೇಕದು. ಈಗ ನಮ್ಮಂತ ಹೋಟ್ಲಲ್ಲಿ ಖಂಡಿತ ಇಲ್ಲ, ಯಾಕಂದ್ರೆ ಮುಂಚಿಂದನೂ ಗೊತ್ತು. ಅಂಡ್ ಹೆಚ್ಚಿನ ದೊಡ್ಡ ಹೋಟೆಲ್, ಪ್ರತಿಷ್ಠಿತ ಹೋಟ್ಲು ಯಾರೂ ಪ್ಲಾಸ್ಟಿಕ್ ಉಪಯೋಗಿಸ್ತಾನೆ ಇಲ್ಲ. ಬಟ್ ಸರ್ಕಾರ ಈ ರೀತಿ ಇವಾಗ ಇದನ್ನ ಮಾಡಿರೋದ್ರಿಂದ ಐ ಥಿಂಕ್ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಅರಿವು ಚೆನ್ನಾಗಿ ಮೂಡಿದೆ. ಅವೇರ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಹೋಟೆಲ್ ಒಂದೇ ಅಲ್ಲ, ನಾನು ಹೇಳೋದು ಹೆಚ್ಚಿನ ಈ ಕ್ಯಾಟರಿಂಗ್ ಅವರಾಗ್ಲಿ, ಇವಾಗ ಮದುವೆ ಸಮಾರಂಭಗಳಲ್ಲಿ ಮದುವೆ ಎಷ್ಟು ಜೋರಾಗಿ ಮಾಡ್ತಾರೆ, ಅದೇ ಆ ಕ್ಯಾಟರಿಂಗ್ ಅವರು ಅದು ಅದೇ ರೀತಿ ಪ್ಲಾಸ್ಟಿಕ್ ಉಪಯೋಗಿಸದಿರ ಮಾಡ್ತಾರ ಅನ್ನೋದು ಈಗ ಜನರಲ್ಲೇ ಅವೇರ್ನೆಸ್ ಬಂದಿದೆ. ಸೊ ಅಲ್ಲಿ ಊಟ ತಿಂಡಿ ಕ್ಯೂ ನಿಂತಾಗ ಫಸ್ಟ್ ಅವನ್ನೇ ಕೇಳ್ತಾರೆ, ಇಡ್ಲಿ ಹೆಂಗಪ್ಪ ಮಾಡ್ತಾ ಇದೀರಾ, ಇಲ್ಲ ಒಳಗೋಗಿ ನೋಡ್ತಾರೆ. ಹೋಟೆಲ್ ಅಂದ್ರೆ ಈಗ ಹೆಚ್ಚಿನ ಹೋಟೆಲ್ ಓಪನ್ ಕಿಚನ್ ಇದೆ, ಸೊ ಕಾಣಿಸುತ್ತೆ. ಸೊ ಆ ತರ ಉಪಯೋಗಿಸೋದು ನೋಡಿದ್ರೆ ಒಂದು ಜನರೇ ಅದ್ರ ಬಗ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ, ಇಲ್ಲ ಅಲ್ಲಿ ಹೋಗೋದು ನಿಲ್ಲಿಸ್ತಾರೆ.